ಸಮಗ್ರ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಈ ವಿಭಾಗವು ಪೋಷಕಾಂಶಗಳಲ್ಲಿ ಒಂದಾಗಿದೆ. ನಾವು ಪೊಟ್ಯಾಷಿಯಂ ಮತ್ತು ಅದರ ಪಾತ್ರದ ಬಗ್ಗೆ ಕಲಿಯುತ್ತೇವೆ. ಯಾವ ಸಸ್ಯದ ಹಂತದಲ್ಲಿ ಅದನ್ನು ಹೇಗೆ ಬಳಸಲಾಗುತ್ತದೆ. ಈ ಪೊಟ್ಯಾಸಿಯಂ ಮುಖ್ಯವಾಗಿ ಸಸ್ಯಕ್ಕೆ ನೀರನ್ನು ಪೂರೈಸುತ್ತದೆ. ಮತ್ತೊಂದೆಡೆ ಸಸ್ಯದಲ್ಲಿ ಉತ್ಪತ್ತಿಯಾಗುವ ಕಾರ್ಬೋಹೈಡ್ರೇಟ್ಗಳ ಸಸ್ಯದ ಎಲ್ಲಾ ಭಾಗಗಳಿಗೆ ಸಂಪೂರ್ಣವಾಗಿ ತಲುಪಬೇಕಾದರೆ ಪೊಟ್ಯಾಸಿಯಂ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಅಂದರೆ 15 ದಿನಗಳ ಹೊರಹೊಮ್ಮುವಿಕೆಯ ನಂತರ ಸಸ್ಯಕ್ಕೆ ರಂಜಕದ ಅಗತ್ಯವಿರುತ್ತದೆ, ಏಕೆಂದರೆ ಈ ಹಂತದಿಂದ ಸಸ್ಯವು ನೀರನ್ನು ಹೀರಿಕೊಳ್ಳುತ್ತದೆ. ಈ ಕಾರಣದಿಂದಾಗಿ ದ್ಯುತಿಸಂಶ್ಲೇಷಣೆ ನಡೆಯುತ್ತದೆ. ಇವೆಲ್ಲವನ್ನು ಸಸ್ಯದ ಎಲ್ಲಾ ಭಾಗಗಳಿಗೆ ತಲುಪಿಸುವಲ್ಲಿ ಪೊಟ್ಯಾಷಿಯಂ ಪಾತ್ರವು ಮುಖ್ಯವಾಗಿದೆ. ಅಷ್ಟೇ ಅಲ್ಲ, ಕಾರ್ಬನ್ ಡೈಆಕ್ಸೈಡ್ ಮತ್ತು ಪೋಷಕಾಂಶಗಳನ್ನು ಮೇಲಿನಿಂದ ಬೇರಿನ ವ್ಯವಸ್ಥೆಗೆ ತಲುಪಿಸುವಲ್ಲಿ ಪೊಟ್ಯಾಷಿಯಂ ಪ್ರಮುಖ ಪಾತ್ರ ವಹಿಸುತ್ತದೆ. ಅಂದರೆ ಆಂತರಿಕವಾಗಿ ಸಂಭವಿಸುವ ಎಲ್ಲಾ ಪ್ರಕ್ರಿಯೆಗಳಲ್ಲಿ ಪೊಟ್ಯಾಷಿಯಂ ಪಾತ್ರವು ಮುಖ್ಯವಾಗಿದೆ. ಯಾವುದೇ ಪ್ರಕ್ರಿಯೆಯಲ್ಲಿ ಪೊಟ್ಯಾಷಿಯಂ ಅದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನಮ್ಮ ಅನೇಕ ರೈತರು ಇದನ್ನು ಸಸ್ಯದ ಹಂತದಲ್ಲಿ ಪೊಟ್ಯಾಷಿಯಂ ಬಳಸಿ ಹಣ್ಣಿನ ಗಾತ್ರವನ್ನು ಹೆಚ್ಚಿಸಲು, ದೊಡ್ಡ ಗಾತ್ರಕ್ಕೆ, ಉತ್ತಮ ಹಣ್ಣಿನ ಉತ್ಪಾದನೆಗೆ ಮತ್ತು ಹೆಚ್ಚಿನ ಸಂಖ್ಯೆಯ ಹಣ್ಣುಗಳನ್ನು ಕಾಣಿಸಿಕೊಳ್ಳಲು ಇದನ್ನು ಮಾಡುತ್ತಾರೆ. ಆದರೆ ಇದು ಸರಿಯಲ್ಲ. ಫಲ ನೀಡುವ ಹಂತದಲ್ಲಿ ಮಾತ್ರ ಇದನ್ನು ಮಾಡಬೇಕು. ಇದನ್ನು ಸಸ್ಯದ ಬೆಳವಣಿಗೆಯ ಹಂತದಲ್ಲಿಯೂ ಬಳಸಬೇಕು. ನಾನು ಹೇಳಿದಂತೆ ಸಸ್ಯದಲ್ಲಿ ನೀರಿನ ಪೂರೈಕೆ, ಪದಾರ್ಥಗಳು ಪೂರೈಕೆ ಇವೆಲ್ಲವನ್ನು ಸಸ್ಯದ ಎಲ್ಲಾ ಭಾಗಗಳಿಗೆ ಪ್ರಸಾರ ಮಾಡಲು ಪೊಟ್ಯಾಷಿಯಂಗೆ ಹೆಚ್ಚಿನ ಅವಶ್ಯಕತೆಯಿದೆ. ಅದಕ್ಕಾಗಿಯೇ ಬೆಳವಣಿಗೆಯ ಹಂತದಲ್ಲಿ ಪೊಟ್ಯಾಷಿಯಂ ಅಗತ್ಯವಿದೆ. ಆದರೆ ಬೆಳವಣಿಗೆಯ ಹಂತ ಮತ್ತು ಹೂಬಿಡುವ ಹಂತದಲ್ಲಿ ಇದರ ಅವಶ್ಯಕತೆ ಕಡಿಮೆ ಇರುತ್ತದೆ. ಕಡಿಮೆ ಪೂರೈಕೆ ಇದ್ದರೂ ಸಸ್ಯವು ಸಿಗುತ್ತದೆ. ಸಸ್ಯವು ತನ್ನ ಹಣ್ಣುಗಳನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿದ ಸಮಯದಿಂದ ಹಣ್ಣುಗಳು ಸಂಪೂರ್ಣವಾಗಿ ಸಿದ್ಧವಾಗುವವರೆಗೆ ಪೊಟ್ಯಾಷಿಯಂ ಪಾತ್ರವು ಬಹಳ ಮುಖ್ಯವಾಗಿದೆ. ಅರ್ಥಾತ್ ಹಣ್ಣಿನ ಗಾತ್ರವನ್ನು ಹೆಚ್ಚಿಸಲು, ಅದರ ತೂಕವನ್ನು ಹೆಚ್ಚಿಸಲು, ಹೆಚ್ಚು ಫಲವನ್ನು ನೀಡಲು, ಈ ಎಲ್ಲಾ ವಿಷಯಗಳನ್ನು ಹೊಂದಲು ಪೊಟ್ಯಾಷಿಯಂ ಪಾತ್ರವು ದೊಡ್ಡದಾಗಿದೆ. ಹಣ್ಣಿನ ಸಿಪ್ಪೆ ಮತ್ತು ಅದರ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಹಣ್ಣಿನ ಆಕಾರ ಇವೆಲ್ಲವೂ ಬಲವಾಗಿ, ಗಟ್ಟಿಯಾಗಿ ಮತ್ತು ಚೆನ್ನಾಗಿ ಬೆಳೆಯಲು ಪೊಟ್ಯಾಷಿಯಂ ಅಗತ್ಯವಿದೆ. ನೆಟ್ಟ 15 ದಿನಗಳ ನಂತರ ಸಸ್ಯದ ಬೆಳವಣಿಗೆಯ ಹಂತದಲ್ಲಿ ಮತ್ತು ಕಾಯಿ ಕಾಣಿಸಿಕೊಳ್ಳುವ ಸಮಯದಲ್ಲಿ ಪೊಟ್ಯಾಷಿಯಂ ಅನ್ನು ಹೆಚ್ಚು ಬಳಸಬೇಕು. ಎಷ್ಟು ಕಿಲೋಗಳನ್ನು ಬಳಸಬೇಕು ಮತ್ತು ಸಸ್ಯದ ಯಾವ ಹಂತದಲ್ಲಿ ನಾನು ಮುಂದೆ ಹೇಳುತ್ತೇನೆ. ಸಸ್ಯಗಳಲ್ಲಿ ಅನೇಕ ರೀತಿಯ ಕಿಣ್ವಗಳು ಉತ್ಪತ್ತಿಯಾಗುತ್ತವೆ. ಈ ಕಿಣ್ವಗಳನ್ನು ಕ್ರಿಯಾಶೀಲವಾಗಿಸುತ್ತದೆ. ಸರಿ, ಒಳಗೊಂಡಿರುವ ಎಲ್ಲಾ ಜೀವನ ಕಾರ್ಯಗಳು ಅಂತಹ ಕಿಣ್ವಗಳನ್ನು ಸಕ್ರಿಯವಾಗಿಸುತ್ತವೆ. ಇದರಲ್ಲಿ ಪೊಟ್ಯಾಷಿಯಂ ಪಾತ್ರ ದೊಡ್ಡದು. ಅರ್ಥಾತ್ ಪ್ರತಿ ಸಸ್ಯದ ಯಾವುದೇ ಚಟುವಟಿಕೆಯಲ್ಲಿ ಈ ಕಿಣ್ವಗಳು ಜೀವಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು. ಅದು ಹೇಗೆ ಚೆನ್ನಾಗಿ ತೊಡಗಿಸಿಕೊಳ್ಳಲು ಪೊಟ್ಯಾಷಿಯಂ ಕೆಲಸ ಮಾಡುತ್ತದೆ. ಆದ್ದರಿಂದ ಅದರ ಗಮನದ 15 ದಿನಗಳ ನಂತರ ನಾವು ಸಸ್ಯಕ್ಕೆ ಪೊಟ್ಯಾಷಿಯಂ ನೀಡಬೇಕು. ಆಮೇಲೆ ಗಿಡದ ಯಾವ ಹಂತದಲ್ಲಿ ಎಷ್ಟು ಕೊಡಬೇಕು ಅಂತ ಹೇಳುತ್ತೇನೆ. ಆದರೆ ಪ್ರತಿ ಸಸ್ಯದ ಹಂತದಲ್ಲೂ ಅದು ಅವಶ್ಯಕವಾಗಿದೆ. ಹೆಚ್ಚಾಗಿ ಹಣ್ಣಾಗುವ ಹಂತದಿಂದ ಹೆಚ್ಚಿನ ಪೊಟ್ಯಾಷಿಯಂ ಅನ್ನು ನೀಡಬೇಕಾಗುತ್ತದೆ. ಸಸ್ಯದ ಮೂಲ ವ್ಯವಸ್ಥೆಯ ಬೆಳವಣಿಗೆಗೆ ಪೊಟ್ಯಾಷಿಯಂ ಅತ್ಯಗತ್ಯ, ಏಕೆಂದರೆ ಮೇಲೆ ಸಿದ್ಧಪಡಿಸಿದ ಕಾರ್ಬೋಹೈಡ್ರೇಟ್ಗಳು ಮತ್ತು ಇತರ ಪದಾರ್ಥಗಳು ಮೇಲಿನಿಂದ ನೆಲದವರೆಗೆ ಪೊಟ್ಯಾಷಿಯಂ ಅನ್ನು ಮೂಲ ವ್ಯವಸ್ಥೆಗೆ ಹರಿಯುತ್ತದೆ. ಆದ್ದರಿಂದ ಸಸ್ಯದ ಮೂಲ ವ್ಯವಸ್ಥೆಯು ಬೆಳವಣಿಗೆಗೆ ಪೊಟ್ಯಾಷಿಯಂ ಅಗತ್ಯವಾಗಿರುತ್ತದೆ. ಆದ್ದರಿಂದ ಎಲ್ಲಾ ರೀತಿಯಲ್ಲೂ ಪೊಟ್ಯಾಷಿಯಂ ಸಹಾಯ ಮಾಡುತ್ತದೆ. ಪೊಟ್ಯಾಷಿಯಂ ವಾತಾವರಣದಲ್ಲಿ ಇರುವುದಿಲ್ಲ, ಅಂದರೆ ಗಾಳಿಯಲ್ಲಿ. ಪೊಟ್ಯಾಷಿಯಂ ಅನ್ನು ಮಣ್ಣಿನಿಂದಲೇ ಪಡೆಯಬೇಕು. ಪೊಟ್ಯಾಷಿಯಂ ಸುಲಭವಾಗಿ ಪೂರೈಸಲು ಪೊಟ್ಯಾಷಿಯಂ ಮೊಬೈಲಿಂಗ್ ಬ್ಯಾಕ್ಟೀರಿಯಾಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಈ ಹೆಸರಿನ ಬ್ಯಾಕ್ಟೀರಿಯಾ ಅಥವಾ ಸಾವಯವ ಗೊಬ್ಬರ ಕಾರ್ಬನ್ ಆಧಾರಿತ ರಸಗೊಬ್ಬರಗಳೊಂದಿಗೆ ಬಳಸಿದಾಗ ಮಣ್ಣಿನಲ್ಲಿ ಉಳಿದ ಪೊಟ್ಯಾಷಿಯಂ ಅನ್ನು ಸಸ್ಯಕ್ಕೆ ತಲುಪಿಸಲಾಗುತ್ತದೆ.
ಇಲ್ಲದಿದ್ದರೆ ಪೊಟ್ಯಾಷಿಯಂ ಸಂಬಂಧಿತ ರಾಸಾಯನಿಕ ಗೊಬ್ಬರಗಳನ್ನು ಬಳಸಲಾಗುತ್ತದೆ. ಆದರೆ ರಾಸಾಯನಿಕ ಗೊಬ್ಬರ ಬಳಸಬಾರದು. ಸಸ್ಯದ ಬೆಳವಣಿಗೆಯ ಹಂತದಲ್ಲಿ ಕಡಿಮೆ, ಹೂ ಬಿಡುವ ಹಂತದಲ್ಲೂ ಫಲ ಬಿಡುವ ಹಂತದಲ್ಲೂ ಹೆಚ್ಚು ಕೆಲಸ ಮಾಡಬೇಕು. ಇದು ಕೂಡ ಸಸ್ಯದ ಪ್ರತಿ ಹಂತದಲ್ಲೂ ಇದನ್ನು ಸಾಕಷ್ಟು ಪ್ರಮಾಣದಲ್ಲಿ ಬಳಸುವುದರಿಂದ ಲಾಭದಾಯಕ ಇಳುವರಿ ದೊರೆಯುತ್ತದೆ. ಅದಕ್ಕಾಗಿಯೇ ಸಾರಜನಕ, ಪೊಟ್ಯಾಷಿಯಂ ಮತ್ತು ರಂಜಕಗಳ ಪಾತ್ರವು ಒಂದೇ ಆಗಿರುತ್ತದೆ. ಪೊಟ್ಯಾಷಿಯಂ ಸಸ್ಯದ ಬೆಳವಣಿಗೆಯ ಹಂತದಿಂದ ಆರಂಭಿಸಿ ಪ್ರತಿಯೊಂದು ಹಂತದಲ್ಲೂ ಅತ್ಯಗತ್ಯ. ಸಸ್ಯದಲ್ಲಿ ಉತ್ಪತ್ತಿಯಾಗುವ ಕಾರ್ಬೋಹೈಡ್ರೇಟ್ಗಳು ಅಥವಾ ಇತರ ವಸ್ತುಗಳನ್ನು ಸಸ್ಯದ ಎಲ್ಲಾ ಭಾಗಗಳಿಗೆ ಸಾಗಿಸಲು ಪೊಟ್ಯಾಷಿಯಂ ಅಗತ್ಯವಿರುವ ಕಾರಣ ಇದರ ಪಾತ್ರ ಮುಖ್ಯವಾಗಿದೆ. ಆದ್ದರಿಂದ ನಾವು ಸಸ್ಯದ ಪ್ರತಿಯೊಂದು ಹಂತದಲ್ಲೂ ಪೊಟ್ಯಾಷಿಯಂ ಲಭ್ಯತೆಯನ್ನು ಪರಿಶೀಲಿಸಬೇಕು. ಇವುಗಳು ಪೊಟ್ಯಾಷಿಯಂನ ಪ್ರಮುಖ ಉಪಯೋಗಗಳು ಮತ್ತು ಸಸ್ಯದ ಜೀವನ ಚಕ್ರದಲ್ಲಿ ಅದರ ಪಾತ್ರ. ಕಿಣ್ವಗಳು ಚೆನ್ನಾಗಿ ಸೇರಿಸಿಕೊಳ್ಳುವುದಕ್ಕಾಗಿ ನೀರು ಮತ್ತು ಇತರ ಪದಾರ್ಥಗಳನ್ನು ಸಾಗಿಸಲು, ಹಣ್ಣಾಗುವ ಸಮಯದಿಂದ ಸಂಪೂರ್ಣ ಹಣ್ಣಾಗುವವರೆಗೆ ಒಳ್ಳೆಯ ಆಕಾರ, ತೂಕದ ಹಣ್ಣುಗಳು ಬೆಳೆಯಲು, ಹಣ್ಣಿನ ಚರ್ಮವು ಅಭಿವೃದ್ಧಿ ಹೊಂದಲು, ರಕ್ಷಣಾತ್ಮಕ ಚಿಪ್ಪಿನಂತಹ ಸಿಪ್ಪೆಯು ಬಲವಾಗಲು ಮತ್ತು ಹಣ್ಣು ಹೆಚ್ಚು ಕಾಲ ಉಳಿಯಲು ಪೊಟ್ಯಾಷಿಯಂ ಅಗತ್ಯವಿದೆ. ಈ ವಿಧಾನಗಳಲ್ಲಿ ಪೊಟ್ಯಾಷಿಯಂ ಅಗತ್ಯವಿದೆ, ಆದರೆ ಅಗತ್ಯಕ್ಕಿಂತ ಹೆಚ್ಚು ಬಳಸಬಾರದು. ಸಸ್ಯದ ಬೆಳವಣಿಗೆಯ ಹಂತದಲ್ಲಿ ಹೆಚ್ಚುವರಿ ಪೊಟ್ಯಾಷಿಯಂ ಅನ್ನು ಬಳಸುವುದು ಮತ್ತು ಫ್ರೂಟಿಂಗ್ ಹಂತದಲ್ಲಿ ಅದನ್ನು ಕಡಿಮೆ ಮಾಡುವುದು ಹಾನಿಯನ್ನುಂಟು ಮಾಡುತ್ತದೆ. ಸಸ್ಯದ ಹಂತಕ್ಕೆ ಅನುಗುಣವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಕು. ಅಂತೆಯೇ ಪೊಟ್ಯಾಷಿಯಂ ಅನ್ನು ಬಳಸಬೇಕು. ಮುಖ್ಯವಾಗಿ ಸಸ್ಯದ ಬೆಳವಣಿಗೆಯ ಹಂತದಲ್ಲಿ ಕಡಿಮೆ ಕೆಲಸ, ಹೂ ಬಿಡುವ ಹಂತದಲ್ಲಿ ಕಡಿಮೆ ಕೆಲಸ ಮತ್ತು ಹಣ್ಣು ಕಾಣಿಸಿಕೊಂಡಾಗ ಸಮಯದಿಂದ ಹಣ್ಣು ಸಿದ್ಧವಾಗುವವರೆಗೆ ಹೆಚ್ಚಿನ ಪೊಟ್ಯಾಷಿಯಂ ಅನ್ನು ನೀಡಬೇಕು. ಅದು ಕಿಲೋ ಪ್ರಮಾಣದಲ್ಲಿ. ಇಲ್ಲವಾದಲ್ಲಿ ಮಣ್ಣಿನಲ್ಲಿ ಸ್ವಾಭಾವಿಕವಾಗಿ ದೊರೆಯುವ ಪೊಟ್ಯಾಷಿಯಂ, ಮಾರುಕಟ್ಟೆಯಲ್ಲಿ ಸಿಗುವ ಪೊಟ್ಯಾಷಿಯಂ ಮೊಬೈಲೈಸಿಂಗ್ ಬ್ಯಾಕ್ಟೀರಿಯಾವನ್ನು ಬಳಸಿ ಗಿಡಕ್ಕೆ ಪೂರೈಸಬಹುದು. ಈ ಪೊಟ್ಯಾಷಿಯಂ ಸಜ್ಜುಗೊಳಿಸುವ ಬ್ಯಾಕ್ಟೀರಿಯಾವನ್ನು ಪ್ರತಿ ವರ್ಷ ಕಾರ್ಬನ್ ಆಧಾರಿತ ರಸಗೊಬ್ಬರಗಳೊಂದಿಗೆ ಮಣ್ಣಿನಲ್ಲಿ ಪರಿಚಯಿಸಬೇಕು. ನಾವು ಯಾವುದೇ ರಾಸಾಯನಿಕ ಪೊಟ್ಯಾಷಿಯಂ ಬಳಸಿದ್ದೇವೆ ಅದನ್ನು ವ್ಯರ್ಥ ಮಾಡದೆ ಅದನ್ನು ಸುಲಭವಾಗಿ ಪರಿವರ್ತಿಸುತ್ತದೆ ಮತ್ತು ಪಿಎಂಬಿ ಸ್ಥಾವರಕ್ಕೆ ಸರಬರಾಜು ಮಾಡುತ್ತದೆ. ನಮ್ಮ ಕೃಷಿ ಭೂಮಿಯಲ್ಲಿ ಪೊಟ್ಯಾಷಿಯಂ ಕೊರತೆಯಿಂದಾಗಿ ಆ ಕೊರತೆಯು ಎಲೆಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಎಲೆಗಳ ಮೇಲೆ ತಿಳಿ ಹಳದಿ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ. ಎಲೆಗಳ ಕೊನೆಯ ಭಾಗಗಳು ಒಣಗಲು ಪ್ರಾರಂಭಿಸುತ್ತವೆ. ಅಂತೆಯೇ ಎಲೆಗಳು ಸುಟ್ಟಂತೆ ಅಥವಾ ತುಕ್ಕು ಹಿಡಿದಂತೆ ಕಾಣುತ್ತವೆ ಮತ್ತು ಸಂಪೂರ್ಣ ಎಲೆಯು ಸುಟ್ಟಂತೆ ಕಾಣುತ್ತದೆ. ಆ ಸಮಯದಲ್ಲಿ ನಾವು ಪೊಟ್ಯಾಷಿಯಂ ಕೊರತೆಯನ್ನು ಸರಿದೂಗಿಸಬೇಕು. ರೈತ ಸಹೋದರ, ನೀವು ಬಳಸಲು ಬಯಸುವ ರಾಸಾಯನಿಕ ಗೊಬ್ಬರಗಳನ್ನು ಅರ್ಥಮಾಡಿಕೊಂಡ ನಂತರ ಆ ಸಸ್ಯದ ಸ್ಥಿತಿಗೆ ಅನುಗುಣವಾಗಿ ಅವುಗಳನ್ನು ಬಳಸಿ. ಧನ್ಯವಾದ.